ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ತಿಳಿಯೋದಾದರೆ, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ಸ್ ಲಿಮಿಟೆಡ್ ಕಡೆಯಿಂದ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ. ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಗ್ರಾಹಕರ ಮಹಾಮಂಡಳ ನಿಯಮಿತಿ ಕಡೆಯಿಂದ ವೇಕೆನ್ಸಿಯನ್ನು ಕರೆದಿದ್ದಾರೆ. ಈ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು, ಎಷ್ಟು ಪೋಸ್ಟ್ಗೆ ವೇಕೆನ್ಸಿ ಕರೆದಿದ್ದಾರೆ, ಹಾಗೆ ಯಾರೆಲ್ಲ ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು, ಹಾಗೆ ಫೀಸ್ ಡೀಟೇಲ್ಸ್ ಏನು ಹೇಳಿದ್ದಾರೆ, ಏಜ್ ರಿಲ್ಯಾಕ್ಸೇಷನ್ಸು, ಹಾಗೆ ನಿಮಗೆ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲನೂ ಕೂಡ ಈ ವಿಡಿಯೋ ಮುಖಾಂತರ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸ್ಟೇಟ್ ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಆರ್ಗನೈಸೇಷನ್ ನೇಮ್ ಬಂದು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಕಸ್ಟಮರ್ ಫೆಡರೇಷನ್ಸ್ ಲಿಮಿಟೆಡ್ ಕಡೆಯಿಂದ ವೇಕೆನ್ಸಿ ಕರೆದಿದ್ದಾರೆ. ನಂಬರ್ ಆಫ್ ದ ಪೋಸ್ಟ್ ಬಂದು 34 ಪೋಸ್ಟ್ಗೆ ಕರೆದಿದ್ದಾರೆ. ಪೋಸ್ಟ್ ಮಾಡಿರೋ ಡೇಟ್ ಬಂದು 14 ಆಗಸ್ಟ್ 2025ನೇ ತಾರೀಕು ಅವರು ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಜಾಬ್ ಲೊಕೇಶನ್ ಬಂದು ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಲ್ಲಿ ಬಂದು ವೇಕೆನ್ಸಿಯನ್ನು ಕರೆದಿರೋದು. ಪೋಸ್ಟ್ ನೇಮ್ ಬಂದು ಸೇಲ್ಸ್ ಅಸಿಸ್ಟೆಂಟ್, ಹಾಗೆಯೇ ಫಾರ್ಮಸಿಸ್ಟ್ಗೆ ಬಂದು ವೇಕೆನ್ಸಿಯನ್ನು ಕರೆದಿದ್ದಾರೆ. ಸ್ಯಾಲ್ರಿ ನೋಡೋದಾದರೆ 12,500ದಿಂದ 29,600 ಗಂಟ ಪ್ರತಿ ತಿಂಗಳ ಸ್ಯಾಲ್ರಿಯನ್ನು ಕೂಡ ಹೇಳಿದ್ದಾರೆ. KSCCF ವೇಕೆನ್ಸಿಯಲ್ಲಿ ಸ್ಯಾಲ್ರಿ ಡೀಟೇಲ್ಸ್ನ ನೋಡೋಣ. ಹಾಗೆ ಎಷ್ಟೆಷ್ಟು ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ ಅಂತಲೂ ಕೂಡ ನೋಡೋಣ. ಪೋಸ್ಟ್ ನೇಮ್ ಬಂದು ಫಾರ್ಮಸಿಸ್ಟ್ಗೆ ಬಂದು ಇಲ್ಲಿ 7 ಪೋಸ್ಟ್ ಕರೆದಿದ್ದಾರೆ. ಸ್ಯಾಲ್ರಿ ಬಂದು 16,000ದಿಂದ 29,600 ಗಂಟ ಪ್ರತಿ ತಿಂಗಳ ಸ್ಯಾಲ್ರಿಯನ್ನು ಇರುತ್ತೆ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಗೆ ಬಂದು 10 ಪೋಸ್ಟ್ ಕರೆದಿದ್ದಾರೆ. 13,600ರಿಂದ 26,000 ಗಂಟ ಸ್ಯಾಲ್ರಿ ಹೇಳಿದ್ದಾರೆ. ಸೇಲ್ಸ್ ಅಸಿಸ್ಟೆಂಟ್ಗೆ ಬಂದು 17 ಪೋಸ್ಟ್ ಕರೆದಿದ್ದಾರೆ. 12,500ದಿಂದ 24,000 ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. KSCCF ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೋಡೋದಾದರೆ ಇಲ್ಲಿ ಫಾರ್ಮಸಿಸ್ಟ್ಗೆ ಬಂದು ಇಲ್ಲಿ ಡಿಪ್ಲೊಮೊ ಇನ್ ಫಾರ್ಮಸಿ ಆಗಿರಬೇಕಾಗಿರುತ್ತೆ ಕಂಪಲ್ಸರಿಯಾಗಿ. ಸೊ ಇಲ್ಲಿ ಕಂಪ್ಯೂಟರ್ ನಾಲೆಡ್ಜು ಸಹ ಕಂಪಲ್ಸರಿಯಾಗಿ ಗೊತ್ತಿರಬೇಕು. ಅಂದರೆ ನಿಮಗೆ ಇಲ್ಲಿ ಯಾವುದೇ ರೀತಿ ಸರ್ಟಿಫಿಕೇಟ್ ಅವ್ರು ಕೇಳಿಲ್ಲ, ಬಟ್ ಆಪ್ರೇಟ್ ಮಾಡೋದಕ್ಕೆಲ್ಲ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗೆ ಕನ್ನಡ ಲ್ಯಾಂಗ್ವೇಜು ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಕಂಪಲ್ಸರಿಯಾಗಿ ಕೇಳಿದ್ದಾರೆ. ಇನ್ನು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಗೆ ಬಂದು ಯಾವುದೇ ಡಿಗ್ರಿ ಪಾಸ್ ಮಾಡ್ಕೊಂಡಿದ್ರು ಕೂಡ ನೀವಿಲ್ಲಿ ಅಪ್ಲೈ ಮಾಡ್ಬೋದು. ಸೊ ಇವ್ರಿಗೂ ಅಷ್ಟೇ ಕಂಪ್ಯೂಟರ್ ನಾಲೆಡ್ಜ್ ಅನ್ನೋದು ಕಂಪಲ್ಸರಿಯಾಗಿ ಗೊತ್ತಿರಬೇಕು. ಜೊತೆಗೆ ಕನ್ನಡ ಮಾತಾಡೋದಕ್ಕೆ, ಬರೆಯೋದಕ್ಕೆ, ಓದೋದಕ್ಕೂ ಕೂಡ ಕಂಪಲ್ಸರಿಯಾಗಿ ಗೊತ್ತಿರಲೇಬೇಕಾಗತ್ತೆ. ಇನ್ನು ಸೇಲ್ಸ್ ಅಸಿಸ್ಟೆಂಟ್ಗೆ ಬಂದು PUC ಆಗಿರೋರು ಅಪ್ಲೈ ಮಾಡ್ಬೋದು. ಇವ್ರಿಗೂ ಅಷ್ಟೇ ಕಂಪ್ಯೂಟರ್ ನಾಲೆಡ್ಜ್ ಅನ್ನೋದನ್ನು ಕೇಳಿದ್ದಾರೆ. ಅಂದರೆ ಬೇಸಿಕ್ ನಾಲೆಡ್ಜ್ ಇದ್ದರೂ ಕೂಡ ಆಗುತ್ತೆ. ಹಾಗೆ ಕನ್ನಡ ಲ್ಯಾಂಗ್ವೇಜ್ ಓದೋದಕ್ಕೆ, ಬರೆಯೋದಕ್ಕೆ, ಹಾಗೆ ಮಾತಾಡೋದಕ್ಕೂ ಕೂಡ ಕಂಪಲ್ಸರಿಯಾಗಿ ಬರಲೇಬೇಕು. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಇಲ್ಲಿ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 35 ವರ್ಷದ ಒಳಗಡೆ ಇರೋರು ನೀವಿಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. KSCCF ಅಲ್ಲಿ ಬಂದು ಏಜ್ ರಿಲ್ಯಾಕ್ಸೇಷನ್ನ ನೋಡೋದಾದರೆ ಕೆಟಗರಿ 2A 3B ಹಾಗೆ 2B 3Aಗೆ ಬಂದು 3 ವರ್ಷ ಹೇಳಿದ್ದಾರೆ. SC ST ಹಾಗೆ ಕೆಟಗರಿ 1 ಕ್ಯಾಂಡಿಡೇಟ್ಸ್ಗೆಲ್ಲ 5 ವರ್ಷ ಹೇಳಿದ್ದಾರೆ. PWD ಹಾಗೆ ವಿಡೋಸ್ ಕ್ಯಾಂಡಿಡೇಟ್ಸ್ಗೆಲ್ಲ 10 ವರ್ಷ ಹೇಳಿದ್ದಾರೆ. ಇನ್ನು ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ನ ನೋಡೋದಾದರೆ SC ST ಹಾಗೆ ಕೆಟಗರಿ 1 ಹಾಗೆ PWD ಕ್ಯಾಂಡಿಡೇಟ್ಸ್ಗೆಲ್ಲ 500 ರೂಪಾಯಿ ಫೀಸ್ ಅನ್ನೋದು ಹೇಳಿದ್ದಾರೆ. ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ ಬಂದು ಇಲ್ಲಿ 1,000 ರೂಪಾಯಿ ಫೀಸ್ ಹೇಳಿದ್ದಾರೆ. ಮೋಡ್ ಆಫ್ ದ ಪೇಮೆಂಟ್ ಬಂದು ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗತ್ತೆ. ಕ್ರೆಡಿಟ್ ಕಾರ್ಡು, ಇಲ್ಲ ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ಇಲ್ಲ ಅಂದರೆ ನೀವು ಫೋನ್ಪೇ, ಗೂಗಲ್ ಪೇ ಮುಖಾಂತರ ಕೂಡ ನೀವು ಪೇಮೆಂಟ್ನ ಮಾಡ್ಬೋದು. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದರೆ ರೈಟಿಂಗ್ ಟೆಸ್ಟ್ ಇರುತ್ತೆ, ಹಾಗೆ ಇಂಟರ್ವ್ಯೂ ಸಹ ಇರುತ್ತೆ. ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ ನಿಮ್ಮದು ಮೊಬೈಲ್ ನಂಬರು, ನಿಮ್ಮದು Gmail ID, ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮದು ಸಿಗ್ನೇಚರ್, ಹಾಗೆ 10th PU ಹಾಗೆ ಡಿಗ್ರಿ ಮೇಲೆ ಹಾಕ್ತಾಯಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲನೂ ಕೂಡ ಬೇಕಾಗುತ್ತೆ. ಜೊತೆಗೆ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು ಕೂಡ ಕಂಪಲ್ಸರಿಯಾಗಿ ಕೇಳಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 16 ಆಗಸ್ಟ್ 2025ಕ್ಕೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ.
ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಹಾಗೆ ಫೀಸ್ ಪೇಮೆಂಟ್ ಮಾಡೋ ಲಾಸ್ಟ್ ಡೇಟು ಬಂದು 14 ಸೆಪ್ಟೆಂಬರ್ 2025ಕ್ಕೆ ಕೊನೆಗೊಳ್ಳುತ್ತೆ. ಹಾಗೆ KSCCF ಅಲ್ಲಿ ಬಂದು ಅಫಿಷಿಯಲ್ ವೆಬ್ಸೈಟ್ ನೋಡೋದಾದರೆ VIRTUA ಆಫೀಸ್ ERP.comಗೆ ಹೋಗಿ ನೀವು ಇಲ್ಲಿ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.